ಹಾಯ್ ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈಗ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದು ಯಾರಪ್ಪ, ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದು ಯಾರು ಅನ್ನೋದು ಇನ್ನೂ ಸಹ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಯಾರಿಗೂ. ಹೆಂಗಾಗಿದೆ, ಏನು ಕತೆ, ಒಬ್ಬೊಬ್ರು ಒಂದೊಂಥರ ಕತೆ ಹೇಳ್ತಾ ಇದ್ದಾರಲ್ಲ ಅನ್ನೋದು ಇದ್ರ ಬಗ್ಗೆ ಒಂದು ಸ್ಟೋರಿ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದು ಸಿಗೋದು ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ಇದು ಹೆಂಗಾಗಿದೆ ಅಂದರೆ ಗುಂಪಲ್ ಗೋವಿಂದನ ಕತೆ ಆಗ್ಬಿಟ್ಟಿದೆ ಇದು. ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ಕೊಳ್ತಾ ಇದ್ದಾರೆ. ಇಷ್ಟು ವರ್ಷ ನನಗೆ ಗೊತ್ತಿಲ್ಲ, ನಾವು ಯಾರು ಕೊಲೆ ಮಾಡಿಲ್ಲ, ಅವನೇ ಸತ್ತು ಹೋಗ್ಬಿಟ್ಟಿದ್ದಾನೆ ಅನ್ನೋ ಥರ ಹೇಳಿಕೆಯನ್ನು ಕೊಡ್ತಾ ಇದ್ದು. ಈಗ ಈ ಕೇಸ್ನಲ್ಲಿ ಇರುವಂತಹ ಒಬ್ಬ ಆರೋಪಿ ಪ್ರದೋಷ್ ಏನಿದ್ದಾನೆ, ಮಾಫಿ ಸಾಕ್ಷಿಯನ್ನು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದು ಆಯಿತು. ಈಗ ಅವನ ಒಂದು ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಇಡೀ ಕೇಸ್ನಲ್ಲಿಯೇ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಟ್ವಿಸ್ಟ್ ಈ ಕೇಸ್ನಲ್ಲಿ ಸಿಕ್ಕಿದೆ. ಈಗ ಜೈಲಿನಲ್ಲಿರುವಂತಹ ದರ್ಶನ್, ಪವಿತ್ರ ಗೌಡಗೆ ಕೂಡ ಟೆನ್ಷನ್ ಶುರುವಾಗಿದೆ. ಅಂದರೆ ಇವ್ರಿಗೆ ಇಷ್ಟೊತ್ತಿಗೆ ಅವ್ರಿಗೂ ಸಹ ಎಲ್ಲ ವಿಷಯ ಗೊತ್ತಾಗಿರುತ್ತೆ. ದರ್ಶನ್ಗೂ ಪವಿತ್ರ ಗೌಡಗೂ ಈಗ ಆಲ್ರೆಡಿ ಟೆನ್ಷನ್ ಶುರುವಾಗಿದೆ. ಪಾಪ ನಿದ್ರೆ ಊಟ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸುಮಾರು 11 ಪುಟಗಳ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಪ್ರದೋಷ್ ಏನೇನಾಯಿತು, ಯಾರ್ಯಾರು ಏನೇನು ಮಾಡಿದ್ರು, ಯಾರ್ಯಾರ ಪಾತ್ರ ಈ ಒಂದು ಕೊಲೆ ಕೇಸ್ನಲ್ಲಿ ಏನೇನಿದೆ, ರೇಣುಕಾಸ್ವಾಮಿ ಕೊಲೆಯಾಗೋಕ್ಕೂ ಮೊದಲು, ಅದಾದಮೇಲೆ ಕೊಲೆ ಆದಮೇಲೆ ಏನೇನೆಲ್ಲ ನಡೀತು ಅನ್ನೋದನ್ನು ಕಂಪ್ಲೀಟ್ ಆಗಿ ಆ ಒಂದು ಅರ್ಜಿಯಲ್ಲಿ ಡೀಟೇಲ್ ಆಗಿ ಹೇಳಿದ್ದಾನೆ. ಈ ಒಂದು ಮಾಫಿ ಸಾಕ್ಷಿ ಅರ್ಜಿಯಲ್ಲಿರುವಂತಹ ಒಂದೊಂದು ಮಾಹಿತಿನೂ ಕೂಡ ಹೆಂಗಿದೆಯಪ್ಪ ಅಂದರೆ ಬೆಚ್ಚಿ ಬೀಳಿಸೋ ರೀತಿ ಇದೆ. ಅದರಲ್ಲೂ ರೇಣುಕಾಸ್ವಾಮಿನ ನೇಣು ಹಾಕುವಂತಹ ಪ್ಲಾನ್ ಕೂಡ ಮಾಡಿದ್ರಂತೆ ಅಲ್ಲೊಬ್ರು. ಬರೀ ಹೊಡೆದು ಬಡ್ದು ಏನೋ ಅವ್ರಿಗೆ ಗೊತ್ತಿಲ್ದಲೇ ಸತ್ತು ಹೋಗಿಲ್ಲ ಅವನು. ರೇಣುಕಾಸ್ವಾಮಿನ ನೇಣು ಹಾಕುವಂತಹ ಪ್ಲಾನ್ ಕೂಡ ಮಾಡಿದ್ರಂತೆ. ಯಾರು ಮಾಡಿದ್ದು, ಅವನು ಪ್ಲಾನ್ ಮಾಡಿದ್ದಾದರೂ ಯಾರು? ದರ್ಶನ್ ಅಂತೂ ಅಲ್ಲ ಸ್ವಾಮಿ. ಫಸ್ಟು ಪ್ರದೋಷ್ ಏನೇನು ಹೇಳಿದ್ದಾನೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ರೇಣುಕಾಸ್ವಾಮಿಯನ್ನು ಕಾಪಾಡುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೆ ಅಂತ ಹೇಳ್ಬಿಟ್ಟು ಪ್ರದೋಷ್ ಹೇಳಿದ್ದಾನೆ. ಇನ್ನು ಇಡೀ ಒಂದು ಘಟನೆಯನ್ನು 11 ಪುಟಗಳಲ್ಲಿ ಇಡೀ ಒಂದು ಘಟನೆ ಏನಿದೆ ಅದನ್ನು 11 ಪುಟಗಳಲ್ಲಿ ಒಂದು ಅರ್ಜಿ ರೂಪದಲ್ಲಿ ಸಂಕ್ಷಿಪ್ತವಾಗಿ ಹೇಳಿರುವಂತಹ ಅಪ್ರೂವರ್ ಪ್ರದೋಷ್ ಈ ಹಲ್ಲೆಯನ್ನು ಮಾಡಬೇಡಿ, ಹೊಡಿಬೇಡಿ ಅಂತ ಹೇಳಿದ್ನಂತೆ. ಅಂದರೆ ಯಾರ್ಯಾರು ಹೊಡಿತಿದ್ರಲ್ಲ ಅವ್ರಿಗೆಲ್ಲ ಹೊಡಿಬೇಡಿ, ಅವ್ನು ಸತ್ತು ಹೋಗ್ಬಿಡ್ತಾನೆ ಹಿಂಗೆ ಹೊಡೆದ್ರೆ ಅಂತ ಹೇಳಿದ್ನಂತೆ. ಹಾಗೇನೆ ಪವಿತ್ರಾಗೆ ಚೊಪ್ಲಿಲಿ ಹೊಡಿ ಅಂತ ಹೇಳಿದ್ದೆ ದರ್ಶನ್ ಅಂತ ಹೇಳಿಕೆನ ಕೊಟ್ಟಿದ್ದಾನೆ. ಅಂದರೆ ಪ್ರದೋಷ್ ಅರ್ಜಿಯಲ್ಲಿ ಹೇಳಿರುವಂತಹ ಪ್ರಕಾರ ಶೆಡ್ಗೆ ಹೋಗ್ತಾರೆ. ಇವನು ಪ್ರದೋಷ್ ಶೆಡ್ಗೆ ಹೋಗ್ತಾನೆ. ಅಲ್ಲಿ ಒಂದು ಸುಮಾರು 30 ವರ್ಷದ ವ್ಯಕ್ತಿಯೊಬ್ಬ ತಲೆ ಬಗ್ಗಿಸ್ಕೊಂಡು ಕೂತಿರ್ತಾನೆ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಆಲ್ರೆಡಿ ಇವನು ಹೋಗೋಕೆ ಮುಂಚೆನೆ ಅಲ್ಲಿ ಇರ್ತಾರೆ. ದರ್ಶನ್ ರೇಣುಕಾಸ್ವಾಮಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಪವಿತ್ರಾಗೆ ಕೆಟ್ಟ ಮೆಸೇಜ್ ಮಾಡಿದೀಯಾ, ಕೆಟ್ಟ ಫೋಟೋಸ್ ಕಳಿಸಿದೀಯಾ ಅಂತ ಹೇಳ್ಕೊಂಡು ದರ್ಶನ್ ಹೊಡಿತಾ ಇದ್ದಂತೆ. ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದಿದ್ದನ್ನ ನಾನು ನೋಡಿದ್ದೀನಿ. ರೇಣುಕಾಸ್ವಾಮಿಯ ತಲೆಯಿಂದ ರಕ್ತ ಬರ್ತಾ ಇತ್ತು. ಪವಿತ್ರ ಗೌಡನ ರೇಣುಕಾಸ್ವಾಮಿ ಹತ್ರ ಕರ್ಕೊಂಡು ಬರೋದಕ್ಕೆ ನನಗೆ ಹೇಳಿದ್ದೆ ದರ್ಶನ್. ಪವಿತ್ರಾಗೆ ಚಪ್ಪಲಿಯಿಂದ ಹೊಡಿ ಅಂತ ಹೇಳಿದ್ದು ಕೂಡ ದರ್ಶನ್. ಅದಾದಮೇಲೆ ಪವಿತ್ರ ಗೌಡರನ್ನ ಮತ್ತೆ ಕಾರ್ನಲ್ಲಿ ವಾಪಸ್ ಕರ್ಕೊಂಡೋಗಿ ಕೂರಿಸ್ತಾರೆ. ಇವ್ರು ಚಪ್ಪಲಿ ಹೊಡೆದ್ಮೇಲೆ ಕರ್ಕೊಂಡೋಗಿ ವಾಪಸ್ ಕೂರಿಸ್ತಾರೆ. ಅದಾದಮೇಲೆ ರೇಣುಕಾಸ್ವಾಮಿಯ ಬಟ್ಟೆಗಳನ್ನು ತೆಗೆದು ಕೇವಲ ಒಳ ಉಡುಪಿನಲ್ಲಿ ಕೂರಿಸಲಾಗುತ್ತೆ ಅವನನ್ನು. ಆರೋಪಿ ನಂದೀಶ್ ರೇಣುಕಾಸ್ವಾಮಿಯನ್ನ ಎತ್ತಿ ಟಾಟಾ ಏಸ್ ವಾಹನಕ್ಕೆ ನೇಣನ್ನ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದ ಅಂತ ಹೇಳ್ಬಿಟ್ಟು ಪ್ರದೋಷ್ ಆ ಒಂದು ಅರ್ಜಿಯಲ್ಲಿ ಹೇಳಿದ್ದಾನೆ. ಅಂದರೆ ರೇಣುಕಾಸ್ವಾಮಿಯನ್ನ ನೇಣು ಹಾಕೋಕ್ಕೂ ಕೂಡ ಪ್ರಯತ್ನ ನಡೆದಿದೆ. ಅಲ್ಲಿ ಎಲ್ಲರೂ ಸಹ ಟೈಟಾಗಿ ಈ ಕೆಲಸವನ್ನು ಅಫ್ಕೋರ್ಸ್ ಮಾಡಿರ್ತಾರೆ. ನಾಗರಾಜ್ ಅನ್ನೋನು ನೈಲಾನ್ ಹಗ್ಗದಿಂದ ಅವನಿಗೆ ರೇಣುಕಾಸ್ವಾಮಿಗೆ ಹೊಡೆದಿದ್ದಾನೆ. ನಂದೀಶ್ ಹಾಗೆ ಪವನ್ ಮರದ ಕೋಲಿನಿಂದ ಅವನಿಗೆ ಹೊಡೆದಿದ್ದಾನೆ. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ ರೇಣುಕಾಸ್ವಾಮಿಗೆ 3ರಿಂದ 4 ಬಾರಿ ಹೊಡೆದಿದ್ದಾನೆ. ಈ ಒಂದು ವೇಳೆ ಪವನ್ ರೇಣುಕಾಸ್ವಾಮಿಯ ಮೊಬೈಲ್ನಲ್ಲಿದ್ದಂತಹ ಮೆಸೇಜ್ಗಳನ್ನ ಓದ್ತಾ ಇರ್ತಾನೆ. ದರ್ಶನ್ ಹೊಡಿಬೇಕಾದ್ರೆ ಪವನ್ ಮೆಸೇಜ್ಗಳನ್ನು ಓದ್ತಾ ಇರ್ತಾನೆ. ಮೆಸೇಜ್ ಕೇಳಿಸ್ಕೊಂಡು ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದಿದ್ದಂತೆ. ಇನ್ನು ಇದೆಲ್ಲ ಮುಗಿದು ಮನೆಗೆ ಹೋದ್ಮೇಲೆ ಅವನು ಸತ್ತ ವಿಷಯ ಗೊತ್ತಾದ ಮೇಲೆ ದರ್ಶನ್ ಗಾಬರಿಯಾಗಿ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳ್ತಾರಂತೆ.
ತುಂಬ ವರ್ಷಗಳ ಫ್ರೆಂಡ್ಶಿಪ್ ಇದ್ದ ಕಾರಣ ನಾನು ಅವರಿಗೆ ಸಹಾಯವನ್ನು ಮಾಡಿದೆ, ಆ ರೀತಿ ನಾನು ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಹೆದರಿಸಿದ್ರು. ನಾನು ಹೆದರ್ಕೊಂಡ್ಬಿಟ್ಟು ಅವರೊಂದು ಫ್ರೆಂಡ್ಶಿಪ್ ಇದ್ದಿದ್ದ ಕಾರಣ ನಾನು ಅವರಿಗೆ ಸಹಾಯ ಮಾಡಿದೆ, ಕೊಲೆ ಒಂದು ಕೇಸ್ ಏನಿದೆ ಅದನ್ನು ಮುಚ್ಚಾಕೋದಕ್ಕೆ ನಾನು ಸಹಾಯ ಮಾಡಿದೆ ಅಂತ ಹೇಳಿಬಿಟ್ಟು ಮಾಫಿ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾನೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.